ರಾಧಾಕೃಷ್ಣ ವಿಷಯ ಅಲ್ಲಿಗೆ ಬಿಟ್ಟು ಜಯಲಲಿತಾ ವಿಷಯಕ್ಕೆ ಬರೋದಾದರೆ ಜಾಮೀನು ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ತಿರಸ್ಕೃತಗೊಂಡಿದೆ. ಅವರ ಎದುರಿಗಿರುವಂಥ ಆಪ್ಷನ್ಗಳೇನು? ಈಗ ಸಹಜವಾಗಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಶಿಕ್ಷೆಯನ್ನು ವಜಾಗೊಳಿಸೋದಕ್ಕೆ ಮನವಿ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೆಳ ಹಂತದ ಕೋರ್ಟ್ ನೀಡಿದ ಆದೇಶ ತಡೆ ಹಿಡಿಯುವಂತೆ ಅರ್ಜಿ ಸಲ್ಲಿಸಬಹುದು. ಕೆಳ ಹಂತದ ನ್ಯಾಯಾಲಯದ ತೀರ್ಪನ್ನು ಅನೂರ್ಜಿತಗೊಳಿಸಿ ಅಂತ ಕೂಡ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿಕೊಳ್ಳಬಹುದು. ಇನ್ನು ಯಥಾ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ ನಂತರ ಸರ್ಕಾರಿ ಪರ ವಕೀಲರು ಆಕ್ಷೇಪ ಸಲ್ಲಿಸಬಹುದು, ಸಲ್ಲಿಸ್ತಾರೆ. ಅಥವಾ ಇಲ್ಲಿ ಹೇಳಿದ ಹಾಗೆ ಜಾಮೀನು ಕೊಡೋದಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅಂತ ಕೂಡ ಹೇಳಿದ್ರು ಆಶ್ಚರ್ಯ ಇಲ್ಲ. ಇನ್ನು ಅನಾರೋಗ್ಯದ ಕಾರಣ ನೀಡಿ ಚಿಕಿತ್ಸೆ ಪಡೆಯೋದಕ್ಕೆ ಜೈಲಿನಿಂದ ಹೊರಬರುವಂಥ ಅವಕಾಶ ಆರಂಭದಿಂದಲೂ ಜಯಲಲಿತಾ ಅವರ ಕಡೆ ಇದ್ದೇ ಇದೆ. ಹೆಚ್ಚಿನ ಚಿಕಿತ್ಸೆಗಾಗಿ ದೊಡ್ಡ ಆಸ್ಪತ್ರೆಯೊಂದರಲ್ಲಿ ಅಡ್ಮಿಟ್ ಆಗೋದಕ್ಕೆ ಕೋರ್ಟ್ನಲ್ಲಿ ಅವಕಾಶ ಕೋರಬಹುದು. ಈ ಅವಕಾಶ ಜಯಲಲಿತಾ ಅವರ ಎದುರಿಗಿದೆ. ಎಸ್ ಶ್ಯಾಮ್ ಸುಂದರ್ ಸರ್, ಎಲ್ಲೋ ಒಂದು ಕಡೆ ಇವತ್ತಿನ ತೀರ್ಮಾನವನ್ನು ನೋಡಿದ್ರೆ ರಿಸ್ಕ್ ತಗೊಳ್ಳೋದು ಯಾರಿಗೂ ಬೇಡವಾಗಿತ್ತು ಅಂತ ಅನಿಸುತ್ತೆ. ನಾನು ಬಹಳ ತಮ್ಮ ಮಾಧ್ಯಮದಲ್ಲೇ ಹೇಳಿದ್ದೀನಿ, ದೇ ಶುಡ್ ಹ್ಯಾವ್ ಫೈಲ್ ದಿಸ್ ಅಪೀಲ್ ಬಿಫೋರ್ ತಮಿಳ್ನಾಡು ಹೈಕೋರ್ಟ್ ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಒಂದನ್ನು ಕೇಳ್ಬೋದು ಇವರೀಗ. ಓಕೆ, ಈಗ ನ್ಯಾಚುರಲ್ಲಾಗಿ ಈ ಕರ್ನಾಟಕ ಹೈಕೋರ್ಟ್ ಮಾಡಿರ್ತಕ್ಕಂಥ ಈ ಒಂದು ಆರ್ಡ್ರ್ ಏನಿದೆ ಇದನ್ನು ಚಾಲೆಂಜ್ ಮಾಡ್ತಾರೆ. ಇದನ್ನು ಚಾಲೆಂಜ್ ಮಾಡಿ ಇವತ್ತು ಮಾನ್ಯ ನ್ಯಾಯಾಧೀಶರು ಮಾಡಿರ್ತಕ್ಕಂಥ ಆರ್ಡ್ರನ್ನ ಕರೆಕ್ಟ್ನೆಸ್ ಆರ್ ಅದರ್ವೈಸ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಅಲ್ಲಿ ಅಪ್ಲಿಕೇಶನ್ಸು ಹಾಕ್ಕೋಬೋದು. ಇನ್ ದ ಮೀನ್ ವೈಲ್ ಸಸ್ಪೆಂಡ್ ಮಾಡಿ ಸೆಂಟೆನ್ಸ್ನ ಬೇಲ್ ಕೊಡಿ ಅಂತ ಹೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡ್ಬೋದು. ಇನ್ನೂ ಒಂದು ಸಹ ಹೇಳ್ಬೋದು, ಏನಂದರೆ ಆಲ್ ಪ್ರಾಬಬಲಿ ಇದನ್ನು ಹೇಳ್ತಾರೆ ಅಂತಲೇ ನನ್ನ ಅನಿಸಿಕೆ. ಏನು ಹೇಳ್ಬೋದು ಅಂದರೆ, ನೀವು ಪಕ್ಕದಲ್ಲಿರೋರ್ಗೆ ಒಂದು ಐಡಿಯಾ ಕೊಡ್ತಿದ್ದೀರಿ ಈಗ. ಎಸ್, ತಗೋಬೋದು. ಎಸ್, ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವ್ಯೂಗಳನ್ನ ತಗೊಂಡು ಅದರ ಥರ ಆ್ಯಕ್ಟ್ ಆಗಿರೋರ್ಗೆ ಬಹಳಷ್ಟು ಸಲ ಒಳ್ಳೆಯದಾಗಿದೆ. ಇನ್ನೂ ಒಂದನ್ನು ಕೇಳ್ಬೋದು, ಏನಂದರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಡ್ಮಿಷನ್ ಸ್ಟೇಜ್ನಲ್ಲಿ, ಅಂದರೆ ಈ ಕ್ರಿಮಿನಲ್ ಅಪೀಲ್ ಅಂಗೀಕಾರಾರ್ಹವೇ ಅಲ್ಲವೇ ಅಂತ ಡಿಸೈಡ್ ಮಾಡ್ತಕ್ಕಂಥ ಒಂದು ಸ್ಟೇಜ್ನಲ್ಲಿ ಹಂತದಲ್ಲಿ ಬೇಲನ್ನ ಕೊಡಬೇಕೇ ಬೇಡವೇ ಅಂತ ರಿಜೆಕ್ಟ್ ಅಂತಕ್ಕಂಥ ಒಂದು ಪರಿಸ್ಥಿತಿ ಬಂದಾಗ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ಸ್ ಏನಿದೆ, ಅಂದರೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪಿಡುಗು, ಇದನ್ನು ಈಸಿಯಾಗಿ ತಗೋಬಾರ್ದು ಅಂತ ಈ ಮಾಡಿರ್ತಕ್ಕಂಥ ಅಬ್ಸರ್ವ್ ಏನಿದೆ, ಇದೇ ಅಬ್ಸರ್ವೇಷನ್ಸ್ ನಾಳೆ ಇಲ್ಲಿ ಕ್ರಿಮಿನಲ್ ಅಪೀಲ್ ಮುಂದುವರೆದ್ರೂ ಸಹ ಅದೇ ವ್ಯೂಸನ್ನು ಪರ್ಪೆಟ್ರೇಟ್ ಮಾಡ್ಬೋದು, ಅದೇ ವ್ಯೂಸ್ ಕಂಟಿನ್ಯೂ ಆಗ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಕ್ರಿಮಿನಲ್ ಅಪೀಲು ಭಾಳ ಮುಕ್ತ ಮನಸ್ಸಿನಿಂದ ನಡೆಯಲ್ಲ ವಿಚಾರಣೆ. ಹಾಗಾಗಿ ಕ್ರಿಮಿನಲ್ ಅಪೀಲನ್ನು ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಅಂತಲೂ ಸಹ ಕೋರ್ಬೋದು. ಬಿಕಾಸ್ ನನಗೆ ಇನ್ಫಾರ್ಮೇಷನ್ ಇರೋದ್ರ ಪ್ರಕಾರ ಮೊನ್ನೆ ಲಾಸ್ಟ್ ಟೈಮು ಮಾನ್ಯ ನ್ಯಾಯಾಧೀಶರಾದಂಥ ರತ್ನಕಲಾ ಮೇಡಮ್ ಅವರು ಈ ಪ್ರಕರಣದ ವಿಚಾರಣೆ ಒಂದು ದಿನ ಅಡ್ಜರ್ನ್ ಮಾಡಿದ್ರು, ಮತ್ತು ಮಾರನೇ ದಿನವೂ ಸಹ ಅಡ್ಜರ್ನ್ ಮಾಡಿದ್ರು ಅಂತ ಗೊತ್ತಿದ ತಕ್ಷಣ AIADMK ಸಂಸದರೆಲ್ಲರೂ ಸೇರಿ ಇವರು ಇಲ್ಲಿ ನ್ಯಾಯಾಧೀಶರ ಇದು ಸರಿ ಇಲ್ಲ ಅಂತ ಹೇಳಿ ಅಲ್ಲೆಲ್ಲ ಬೇರೆ ಕ್ರಮಗಳನ್ನೇ ತಗೋಬೇಕು ಅಂಥೇಳಿ ಓಡಾಡ್ತಾ ಇದ್ದಂಥ ಒಂದು ಬಿರುಸಿನ ಚಟುವಟಿಕೆಗಳು ಸಹ ಸಾಕಾಗಿತ್ತು. ಅಂದರೆ ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಫೈಂಡಿಂಗ್ ಫಾಲ್ಟ್ ವಿತ್ ಕರ್ನಾಟಕ ಹೈಕೋರ್ಟ್. ಹಾಗಾಗಿ ಇದನ್ನು ಮಾಡ್ತಾರೆ. ಏನು ಈಗ ಮಾನ್ಯ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಸುಮ್ಮನೆ ಇಲ್ಲ ಅಲ್ಲಿ ಕರ್ನಾಟಕದ ನ್ಯಾಯಾಲಯ ಸರಿಯಾಗಿ ಹೇಳಿದೆ ಅಂತಂತ ಸಹ ಖಂಡಿತವಾಗ್ಲೂ ವಾದ ಮಂಡ್ಸಕ್ಕಂತೂ ಆಗಲ್ಲ. ದ ಕೋರ್ಟ್ ಬಿಲೋ ಹ್ಯಾಸ್ ಏರ್ಡ್ ಅಂತಲೇ ಹೇಳೋದು. ಹಾಗಾಗಿ ಬಟ್ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ಮಾಡಿದಂಥ ಅಬ್ಸರ್ವೇಷನ್ಗಳಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಬೆಂಬಲ ಸಿಕ್ಕರೆ ಅಲ್ಲೂ ಕೂಡ ಜಾಮೀನು ತಿರಸ್ಕೃತಗೊಳ್ಳುವಂಥ ಆ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಇಲ್ಲ, ಜಾಮೀನು ಕೊಡ್ಬೋದು. ಯಾಕೆಂದರೆ ನಮ್ಮ ಭಾರತದಲ್ಲಿ ಏನಿದೆ ನ್ಯಾಯಾಂಗದಲ್ಲಿ 3 ಹಂತಗಳಿದೆ. ಒಂದು ಕೆಳ ಹಂತ, ಹೈಕೋರ್ಟು, ಸುಪ್ರೀಂ ಕೋರ್ಟು. ಇದು ಏನು ಬೇಕಾದರೂ ಚೇಂಜಸ್ ಆಗ್ಬೋದು. ಇದೇ ಕಂಟಿನ್ಯೂ ಆಗಿ ಕೆಳ ಕೆಳಮಟ್ಟದಲ್ಲಿ ಇದು ಏನು ಕೊಟ್ಟಿದೆ ನಮ್ಮ ಇದು ಆರ್ಡರ್ಸು, ಅದನ್ನೇ ಫೈನಲ್, ಇಟ್ ಇಸ್ ನಾಟ್ ಎ ಫೈನಲ್ ಆರ್ಡರ್, ಅದನ್ನು ಪರಿಗಣಿಸಬೇಕು.
ಇಟ್ ಈಸ್ ನಾಟ್ ಎ ಫೈನಲ್ ಆರ್ಡರ್. ಇಟ್ ಕ್ಯಾನ್ ಬಿ ಚೇಂಜ್ ವೆದರ್ ಇನ್ ಹೈಕೋರ್ಟ್ ಆರ್ ಇನ್ ಸುಪ್ರೀಂ ಕೋರ್ಟಲ್ಲಿ ಚೇಂಜ್ ಆಗ್ಬೋದು. ಎಷ್ಟೋದಲ್ಲಿ ಟ್ರಯಲ್ ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿದೆ, ಹೈಕೋರ್ಟಲ್ಲಿ ಆಗಿದೆ, ಸುಪ್ರೀಂ ಕೋರ್ಟಲ್ಲಿ ಬಿಟ್ಬಿಟ್ಟಿದ್ದಾರೆ. ಅದೇ ಥರ ಇಟ್ ಈಸ್ ನಾಟ್ ಎ ಫೈನಲ್ ಥಿಂಗ್. ನಮ್ಮ ಜನಕ್ಕೆ ಅದನ್ನು ಅರಿವು ಮಾಡಬಹುದು. ಇಬ್ಬರು ಗಣ್ಯ ವಕೀಲರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಈ ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ. ಇವತ್ತು ಕರ್ನಾಟಕ ಹೈಕೋರ್ಟ್ ಕೊಟ್ಟಂಥ ತೀರ್ಮಾನ ಜಯಲಲಿತಾ ಅಭಿಮಾನಿಗಳಿಗೆ, AIADMK ಕಾರ್ಯಕರ್ತರಿಗೆ ಆಘಾತ ಮತ್ತು ವಕೀಲಿ ವೃತ್ತಿಯಲ್ಲಿ ಆಳವಾಗಿ ಇರುವಂಥವರಿಗೆ ಆಶ್ಚರ್ಯ. ಆದರೆ ಈ ದೇಶದ ಜನಸಾಮಾನ್ಯ ಮತ್ತೊಂದು ಸಲ ನ್ಯಾಯಾಲಯಗಳೆಡೆಗೆ ಗೌರವದಿಂದ ನೋಡುವಂತೆ ಮಾಡಿದಂಥ ತೀರ್ಮಾನ ಇದು. ಜಾಮೀನು ಅರ್ಜಿಯನ್ನು ತಿರಸ್ಕರಿಸುವ ಮೂಲಕ ಮತ್ತು ಹಾಗೆ ತಿರಸ್ಕರಿಸುವ ಸಂದರ್ಭದಲ್ಲಿ ನ್ಯಾಯಾಧೀಶರು ಮಾಡಿರುವಂಥ ಅಬ್ಸರ್ವೇಷನ್ಗಳನ್ನು ನೋಡಿದಾಗ ಈ ದೇಶದ ಜನಸಾಮಾನ್ಯ ಮತ್ತೊಂದು ಸಲ ನ್ಯಾಯಾಂಗ ವ್ಯವಸ್ಥೆಯ ಕಡೆ ಗೌರವದಿಂದ ನೋಡುವ ಹಾಗಾಗಿದೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳನ್ನು ಸುವರ್ಣ ನ್ಯೂಸ್ ನಿಮ್ಮೆದುರಿಗೆ ತೆರೆದಿಡ್ತಾ ಇರುತ್ತೆ. ಮಿಸ್ ಮಾಡ್ಕೊಳ್ಳದೆ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.